ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಎರಡು ಹೊಸದಾದ ಸ್ಟಿಚಸ್ನ ಕಲಿಯೋಣ. ಹೊಸ ಸ್ಟಿಚಸ್ ಅಂದರೆ ಬೇಸಿಕ್ ಸ್ಟಿಚಸ್ ಏನಿರುತ್ತೋ ಅದರಲ್ಲೇ ನೀವು ಇನ್ಕ್ರೀಸ್ ಸ್ಟಿಚ್ ಮತ್ತು ಡಿಕ್ರೀಸ್ ಸ್ಟಿಚ್ ಅಂತ ಎರಡು ವೆರೈಟಿ, ಎರಡು ಥರದ ಸ್ಟಿಚಸ್ನ ನಾವಿವತ್ತು ತಿಳ್ಕೊಳ್ಳೋಣ. ಇನ್ಕ್ರೀಸ್ ಸ್ಟಿಚ್ ಮತ್ತು ಡಿಕ್ರೀಸ್ ಸ್ಟಿಚ್ ಅಂದರೆ ಏನು? ಫಸ್ಟ್ ನಾವು ಬೇಸಿಕ್ ಸ್ಟಿಚ್ ಆಗಿರೋ ಅಂಥ ಸ್ಲಿಪ್ ಸ್ಟಿಚ್ ಆಗಿರ್ಬೋದು, ಸ್ಲಿಪ್ ಡಬಲ್ ಕ್ರೋಶೆಟು, ಹಾಫ್ ಡಬಲ್ ಕ್ರೋಶೆಟು ಅಥವಾ ಸಿಂಗಲ್ ಕ್ರೋಶೆಟು, ಈ ರೀತಿ ಎಲ್ಲ ಬೇಸಿಕ್ ಸ್ಟಿಚಸ್ಸು ಕಲ್ತಾದ್ಮೇಲೆ ನಾವು ಕೆಲವು ಪ್ಯಾಟ್ರನ್ನು ವರ್ಕ್ ಮಾಡುವಾಗ ನಮ್ಮ ಪ್ರಾಜೆಕ್ಟ್ನಲ್ಲಿ ಏನು ಮಾಡ್ತೀವಿ, ಕೆಲವು ಕಡೆ ಸ್ಟಿಚಸ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇನ್ಕ್ರೀಸ್ ಅಂದರೆ ಇವಾಗ ನೋಡಿ, ನಾನು ಬೇಸ್ ಸ್ಟಿಚ್ ಬಂದು 15 ಸ್ಟಿಚ್ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನಂತರ ಮತ್ತೆ ಸೇಮ್ ಅದೇ ರೀತಿ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಇದ್ರದ್ದು ಏನಾದರೂ ವಿಡಿಯೋ ಬೇಕಿದ್ದಲ್ಲಿ ನೀವು ನನ್ನ ಹಳೆ ವೀಡಿಯೋಸ್ನ ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ಡಬಲ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಇವಾಗ ನಾನಿಲ್ಲಿ ಏನು ಮಾಡಿದ್ದೀನಿ, 15 ಬೇಸ್ ಸ್ಟಿಚ್ ಅಂದರೆ ಬೇಸ್ ಚೈನ್ ಸ್ಟಿಚ್ ಹಾಕಿದ್ದೀನಿ, ಫೌಂಡೇಶನ್ ಚೈನ್ ಸ್ಟಿಚ್ಚು. ಅದ್ರ ಮೇಲೆ 3 ಸ್ಟಿಚ್ ಸ್ಕಿಪ್ ಮಾಡಿರೋದ್ರಿಂದ ನನಗೆ ಇಲ್ಲಿ 13 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಂತರ ಇಲ್ಲಿ 3 ಚೈನ್ ಹಾಕ್ಕೊಂಡು ಮತ್ತೆ ಅಗೈನ್ ಅದ್ರ ಮೇಲೇ ಕೂಡ 13 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಮತ್ತು ನಂತರ ಅದ್ರ ಮೇಲೆ 13 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಇದ್ರ ಮೇಲೆ ನಾನು 13 ಡಬಲ್ ಕ್ರೋಶೆಟ್ ಮೇಲೆ ನನಗೆ 15 ಡಬಲ್ ಕ್ರೋಶೆಟ್ಸ್ ಹಾಕಬೇಕು ನಾನು. ಸೊ ಆವಾಗ ನಾನು 2 ಚೈನ್ 13 ಬೇಸ್ ಚೈನ್ ಏನಿರುತ್ತೋ ಅದ್ರ ಮೇಲೆ 15 ಸ್ಟಿಚಸ್ ಹಾಕಬೇಕು ಡಬಲ್ ಕ್ರೋಶೆಟ್ಟು. ಸೊ ಆವಾಗ ನಾನು 2 ಸ್ಟಿಚ್ಚನ್ನು ಇಲ್ಲಿ ಇನ್ಕ್ರೀಸ್ ಮಾಡಬೇಕು. ಅದು ಇನ್ಕ್ರೀಸ್ ಮಾಡೋದು ಹೇಗೆ ಕ್ರೋಶೆಟ್ಟಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಫಸ್ಟು ಕೆಳಗಡೆ 13 ಹಾಕಿದ್ದೀನಿ, ಅದರ ನಂತರ ಇಲ್ಲಿ 3 ಚೈನ್ ಹಾಕಿ 2 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನಂತರ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ಕ್ರೀಸ್ ಸ್ಟಿಚ್ ಡಬಲ್ ಕ್ರೋಶೆಟ್ನ 2 ಇನ್ಕ್ರೀಸ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಡಬಲ್ ಕ್ರೋಶೆಟ್ 4th ಚೈನ್ ಏನಿರುತ್ತೋ ಒಂದು ಡಬಲ್ ಕ್ರೋಶೆಟ್ ಆಗುತ್ತೆ. ಮತ್ತು ಅದೇ 4th ಚೈನ್ ಒಳಗಡೆ ಇನ್ನೊಂದು ಸೇಮ್ 4th ಚೈನ್, ಇವಾಗ ಏನು ಹಾಕಿದ್ನೋ ಸ್ಟಿಚ್ಚು ಅದೇ 4th ಚೈನ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕಿದೆ. ಸೊ ಇಲ್ಲಿ ಬೇಸ್ ಚೈನು ಒಂದೇ ಇದೆ, ಒಂದರೊಳಗಡೆ 2 ಡಬಲ್ ಕ್ರೋಶೆಟ್ ಆಗ್ತೆ, ಮೇಲೆಗಡೆ ನನಗೆ 2 ಆಯಿತು. ಸೊ ಇದು 2 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಅಂತಾರೆ ಇದನ್ನು, ಅಥವಾ 2 ಡಬಲ್ ಕ್ರೋಶೆಟ್ ಇನ್ ಸೇಮ್ ಸ್ಟಿಚ್ ಅಂತಲೂ ಹೇಳ್ತಾರೆ. ಇವಾಗ ಇಲ್ಲಿ ಸ್ಟಿಚ್ ಇನ್ಕ್ರೀಸ್ ಆಯಿತು. ಮುಂಚೆ ಕೆಳಗಡೆ ಒಂದೇ, ಮೇಲೆಗಡೆನೂ ಒಂದೇ ಸಿಗ್ತಾಯಿತ್ತು, ಒಂದೇ ಚೈನ್ ಒಂದೇ ಸ್ಟಿಚ್ಚು ಒಂದೇ ಫೌಂಡೇಶನ್ ಚೈನಲ್ಲಿ ಮೇಲೆಗಡೆನೂ ಒಂದೇ ಸಿಗ್ತಾಯಿತ್ತು. ಬಟ್ ಇಲ್ಲೇನಾಯಿತು, ಒಂದು ಫೌಂಡೇಶನ್ ಬೇಸ್ ಸ್ಟಿಚ್ನಲ್ಲಿ 2 ಸ್ಟಿಚ್ ಇನ್ಕ್ರೀಸ್ ಆಗಿದೆ ನೋಡಿ. ನೆಕ್ಸ್ಟು ಇನ್ನೊಂದರಲ್ಲಿ ಡಬಲ್ ಕ್ರೋಶೆಟ್ ಹಾಕಿದೆ ನೆಕ್ಸ್ಟ್ ಚೈನಲ್ಲಿ, ಮತ್ತು ಅದ್ರ ನೆಕ್ಸ್ಟ್ ಚೈನಲ್ಲೂ ಡಬಲ್ ಕ್ರೋಶೆಟ್ ಹಾಕಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟ್ ಚೈನಲ್ಲಿ ಇನ್ಕ್ರೀಸ್ ಮಾಡ್ತೀನಿ. ಅವಾಗ ಏನು ಮಾಡ್ತೀನಿ, ಸೇಮ್ ಬೇಸ್ ಏನಿರುತ್ತೋ ಸ್ಟಿಚ್ಚಲ್ಲಿ ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಸೊ ಅಲ್ಲಿ ಇನ್ಕ್ರೀಸ್ ಆಯಿತು ನೋಡಿ, ಡಬಲ್ ಕ್ರೋಶೆಟು 1 ಡಬಲ್ ಕ್ರೋಶೆಟ್ಟು ಅದೇ ಸೇಮ್ ಇದರಲ್ಲೇ ಸೇಮ್ ಬೇಸ್ ಸ್ಟಿಚ್ಚಲ್ಲೇ ಇನ್ನೊಂದು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗಿಲ್ಲಿ 2 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಆಯಿತು. ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಲ್ಲ ವ್ಯತ್ಯಾಸ. ಇಲ್ಲಿ ನೋಡಿ, ಫಸ್ಟಲ್ಲಿ ಸಿಂಗಲ್ ಇದೆ, ಇಲ್ಲಿ ಇನ್ಕ್ರೀಸ್ ಮಾಡಿದ್ದೀನಿ ನಾನು 2 ಸೇಮ್ ಬೇಸ್ ಚೈನಲ್ಲಿ 2 ಸ್ಟಿಚ್ ಹಾಕಿದ್ದೀನಿ. ಮತ್ತೆ 2 ಸಿಂಗಲ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ ಸಿಂಗಲ್ ಸ್ಟಿಚ್ಚಲ್ಲೇ. ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಏನು ಮಾಡಿದ್ದೀನಿ, 2 ಡಬಲ್ ಕ್ರೋಶೆಟ್ನ ಒಂದೇ ಸ್ಟಿಚ್ಚಲ್ಲಿ ಹಾಕಿದ್ದೀನಿ. ಸೊ ಇದು ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, 1 ಸ್ಟಿಚ್ಚಲ್ಲಿ ಒಂದೇ ಡಬಲ್ ಕ್ರೋಶೆಟ್
ಅಗೇನ್ ಕಂಟಿನ್ಯೂ. ಸೊ ಇನ್ಕ್ರೀಸ್ ಮಾಡಬೇಕು ಅಂತ ಬಂದಾಗ ಏನು ಮಾಡಬೇಕು, ಸೇಮ್ ಬೇಸ್ ಸ್ಟಿಚ್ಚಲ್ಲೇ ಇನ್ಕ್ರೀಸ್ ಮಾಡ್ಬೋದು. ನೀವು ಇವಾಗ ಇಲ್ಲಿ 2 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಮಾಡಿದ್ರಿ, ಅದೇ ರೀತಿ 3 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಸೇಮ್ ಸ್ಟಿಚ್ಚಲ್ಲಿ 3 ಡಬಲ್ ಕ್ರೋಶೆಟ್ಸ್ ಹಾಕ್ತೀರಾ. ಅದು ತೋರಿಸ್ತೀನಿ ಹೇಗೆ ಅಂತ ನೋಡಿ. ಸೇಮ್ ಬೇಸ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆಟ್, ಮತ್ತು ಅದೇ ಸ್ಟಿಚ್ಚಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್, ನೆಕ್ಸ್ಟ್ ಮತ್ತೆ ಅದೇ ಸ್ಟಿಚ್ಚಲ್ಲೇ ಇನ್ನೊಂದು 3. ಸೊ 3 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಆಯಿತು. ಒಂದು ಕೆಳಗಡೆ ಬೇಸ್ ಒಂದಿದೆ, ಬಟ್ ಇಲ್ಲಿ ಮೇಲ್ಗಡೆ 3 ಡಬಲ್ ಕ್ರೋಶೆಟ್ ಇನ್ಕ್ರೀಸ್. ಸೊ ಇದನ್ನು ಇನ್ಕ್ರೀಸ್ ಸ್ಟಿಚ್ ಅಂತಾರೆ. ನೋಡಿ, ನೀವು ಕೆಳಗಡೆ ಲೈನ್ಗೂ ಮೇಲುಗಡೆ ಲೈನ್ಗೂ, ಸೊ ಈ ಲೈನು ಸ್ಟಿಚಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸೊ ಲೆಂತು ಇನ್ಕ್ರೀಸ್ ಆಯ್ತು. ಇದ್ರದ್ದು ಸ್ಟಿಚಸ್ ಇನ್ಕ್ರೀಸ್ ಆಗಿರೋದ್ರಿಂದ ಇದ್ರದ್ದು ಲೆಂತ್ ಇನ್ಕ್ರೀಸ್ ಆಯಿತು. ಬೇಸ್ ಸ್ಟಿಚ್ಚು ಕಡಿಮೆ ಇದೆ, 13 ಇದೆ, ಆದರೆ ಮೇಲೆಗಡೆ ನಾನು ಎಷ್ಟು ಸ್ಟಿಚ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನೋ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ನಿಮಗೆ ಪ್ಯಾಟ್ರನ್ಗೆ ಅಥವಾ ನಿಮ್ಮ ಪ್ರಾಜೆಕ್ಟಲ್ಲಿ ಎಷ್ಟು ಸ್ಟಿಚ್ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳ್ತಾರೋ ಅದು ಅಷ್ಟೇ ಸಿಂಪಲ್. ಇದು ಏನಿಲ್ಲ, ಬೇಸ್ ಸ್ಟಿಚ್ಚಲ್ಲಿ ನೀವು ಎಷ್ಟು ಸ್ಟಿಚ್ ಇನ್ಕ್ರೀಸ್ ಮಾಡಬೇಕಂತಿರುತ್ತೋ ಅಷ್ಟನ್ನು. ಈ ಸ್ಟಿಚಸ್ ಬಂದು ಬರೀ ಡಬಲ್ ಕ್ರೋಶೆಟ್ ಒಂದೇ ಅಂತ ಅಲ್ಲ, ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸ್ ಮಾಡ್ಬೋದು, 2 ಸಿಂಗಲ್ ಕ್ರೋಶೆಟ್ ಇನ್ಕ್ರೀಸು, ಅಥವಾ ನಿಮ್ಗೆ ಎಷ್ಟು ಇನ್ಕ್ರೀಸ್ ಮಾಡೋಕ್ಕಿರುತ್ತೋ ಸ್ಟಿಚಸ್ಸು, ಯಾವುದೇ ಸ್ಟಿಚ್ಚನ್ನು ಬೇಕಾದರೂ ನೀವು ಇನ್ಕ್ರೀಸ್ ಮಾಡ್ಬೋದು. ಸಿಂಗಲ್ ಕ್ರೋಶೆಟ್ ಆಗಲಿ, ಡಬಲ್ ಕ್ರೋಶೆಟ್ ಆಗಲಿ, ಹಾಫ್ ಡಬಲ್ ಕ್ರೋಶೆಟ್ ಆಗಲಿ, ಟ್ರಿಪಲ್ ಕ್ರೋಶೆಟ್ಟು, ಈ ರೀತಿ ಯಾವುದಕ್ಕೆ ಬೇಕಾದ್ರೂ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಸ್ಟಿಚಸ್ಸು. ಸೊ ನೆಕ್ಸ್ಟ್ ಇನ್ಕ್ರೀಸ್ ಸ್ಟಿಚ್ ಗೊತ್ತಾಯ್ತಲ್ವಾ. ಅದೇ ರೀತಿ ಡಿಕ್ರೀಸ್ ಸ್ಟಿಚ್ ಅಂದರೆ ಏನು? ಡಿಕ್ರೀಸ್ ಸ್ಟಿಚ್ ಅಂದರೆ ಸ್ಟಿಚಸ್ನ ಕಡಿಮೆ ಮಾಡ್ತಾ ಹೋಗಬೇಕು. ಸೊ ನೋಡಿ, ಇದು ಲಾಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಿದೆ, ನಂತರ 3 ಚೈನ್ ಹಾಕ್ಕೋತೀನಿ, ಮತ್ತೆ ಏನು ಮಾಡ್ತೀನಿ, ವರ್ಕನ್ನು ತಿರುಗಿಸ್ಕೋತೀನಿ. ಇಲ್ಲಿ ಫಸ್ಟ್ ಸ್ಟಿಚ್ಚಿಗೆ 1 ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಸೆಕೆಂಡ್ ಸ್ಟಿಚ್ಚಿಗೂ ಕೂಡ ಒಂದೇ ಡಬಲ್ ಕ್ರೋಶೆಟ್ ಹಾಕಿದೆ, ಹಾಗೆ ತಡೀರಿ. ಈ ಥರ್ಡ್ ಸ್ಟಿಚ್ಚಲ್ಲೂ ಕೂಡ ಒಂದೇ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನಂತರ ನಾನು ಇನ್ಕ್ರೀಸ್ ತೋರಿಸ್ಕೊಟ್ಟೆ ಹೇಗೆ ಮಾಡೋದು ಅಂತ. ಇವಾಗ ಡಿಕ್ರೀಸ್ ಸ್ಟಿಚ್ ಹೇಗೆ ಮಾಡೋದು? ಸೊ ಡಿಕ್ರೀಸ್ ಅಂದರೆ ನೀವು ಸ್ಟಿಚಸ್ನ ಕಡಿಮೆ ಮಾಡ್ಕೋತಾ ಬರಬೇಕು. ಆವಾಗ ಏನು ಮಾಡ್ತೀರಾ, ಇಲ್ಲಿ ನೋಡಿ. ಸೊ 1 ಡಬಲ್ ಕ್ರೋಶೆಟ್ನ ನೆಕ್ಸ್ಟ್ ಸ್ಟಿಚ್ ಏನಿರುತ್ತೋ ಆ ಬೇಸ್ ಚೈನಲ್ಲಿ ಹಾಕಿದ್ದೀನಿ. ಸೊ ಪೂರಾ ಡಬಲ್ ಕ್ರೋಶೆಟ್ನ ಕಂಪ್ಲೀಟ್ ಲಾಕ್ ಮಾಡಬಾರ್ದು. ಈ ರೀತಿ ಒಂದು ಸ್ಟೆಪ್ಪು ಡಬಲ್ ಕ್ರೋಶೆಟ್ಟು ಒಂದು ಸ್ಟೆಪ್ಪು ಮಾಡಿ, ನಂತರ ಏನು ಮಾಡಬೇಕು, ಇನ್ನೊಂದು ನೆಕ್ಸ್ಟ್ ಸ್ಟಿಚ್ಚಿಗೂ ಒಂದು ಸ್ಟಿಚ್ ಕಡಿಮೆ ಮಾಡಬೇಕು ಅಂತ ಬಂದರೆ ಇನ್ನೊಂದಕ್ಕೂ ಡಬಲ್ ಕ್ರೋಶೆಟ್ ಹಾಕಿ, ಸೊ ಅದನ್ನು ಪೂರ ಮಾಡಬಾರ್ದು. ಒಂದು ಸ್ಟೆಪ್ಪು ಹಿಂದೆಗಡೆದು ಒಂದು ಸ್ಟೆಪ್ ಮಾಡಬೇಕು ಡಬಲ್ ಕ್ರೋಶೆಟ್ಟು, ಅದ್ರದ್ದು ನೆಕ್ಸ್ಟು ಒಂದು ಸ್ಟೆಪ್ ಮಾಡಿ ಪೂರ ಲಾಕ್ ಮಾಡಬಾರ್ದು. ಚೈನ್ ಡಬಲ್ ಕ್ರೋಶೆಟ್ನ ಎಂಡ್ ಮಾಡಬಾರ್ದು. ಸೊ ಈ ರೀತಿ ಲಾಸ್ಟ್ ಚೈನ್ದು ಒಂದು ಲೂಪು ಹುಕ್ ಮೇಲಿರುತ್ತೆ, ನೆಕ್ಸ್ಟ್ ಚೈನ್ದು ಒಂದು ಲೂಪ್ ಹುಕ್ ಮೇಲಿರುತ್ತೆ. ಸೊ ಟೋಟಲಿ 3 ಹುಕ್ ಬಂತು. ಆಮೇಲೆ ಇವಾಗ ಯಾನ್ ಓವರ್ ಮಾಡಿಕೊಂಡು ಹುಕ್ ಲಾಕ್ ಮಾಡಬೇಕು. ಸೊ ಕೆಳಗಡೆ ಇಲ್ಲಿ ಏನಾಯಿತು, ಡಿಕ್ರೀಸ್ ಆಯಿತು ಸ್ಟಿಚ್. ಹೇಗೆ ಅಂದರೆ ಕೆಳಗಡೆ 2 ಬೇಸ್ ಸ್ಟಿಚ್ಚಿಗೂ ಒಂದೊಂದು ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಅದು ಎರಡನ್ನೂ ಒಂದು ಸತಿಗೆ ಲಾಕ್ ಮಾಡಿದಾಗ ಮೇಲೆಗಡೆ 1 ಚೈನ್ ಬಂತು, ಕೆಳಗಡೆ 2, ಮೇಲೆಗಡೆ 1 ಚೈನು. ಸೊ ನಾನು ಇನ್ನೊಮ್ಮೆ ತೋರಿಸ್ತೀನಿ. ಇದೊಂದು ಡಬಲ್ ಕ್ರೋಶೆಟ್ ಹಾಕ್ಕೊಂಡೆ. ನಾನಿವಾಗಿಲ್ಲಿ ಚೈನ್ ಸ್ಟಿಚಸ್ ಡಿಕ್ರೀಸ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಡಬಲ್ ಕ್ರೋಶೆಟ್ ಡಿಕ್ರೀಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೆಕ್ಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳಿ. ಇನ್ನೊಂದು ಸತಿ ಮಾಡಿದ್ರೆ ಲಾಕ್ ಆಗುತ್ತೆ, ಡಬಲ್ ಕ್ರೋಶೆಟ್ ಮಾಡಬಾರ್ದು. ಸೊ ಹೀಗೆ ಇಟ್ಕೊಳ್ಳಿ, ಫಿನಿಶ್ ಮಾಡಬೇಡಿ. ಡಬಲ್ ಕ್ರೋಶೆಟ್ ಸ್ಟಿಚ್ಚನ್ನು ಫಿನಿಶ್ ಮಾಡಬೇಡಿ. ಮಾಡೋಕ್ಕೆ ಮುಂಚೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಚೈನು ಇದಲ್ಲ, ಅದ್ರ ನೆಕ್ಸ್ಟ್ ಚೈನ್ಗೆ ಹಾಕಿ, ಸೊ ಅದ್ರದ್ದು ಒಂದು ಸ್ಟೆಪ್ ಮಾಡಿ ಡಬಲ್ ಕ್ರೋಶೆಟ್ದು. ಸೊ ನಂತರ ಇವಾಗ ಈ 2 ಡಬಲ್ ಕ್ರೋಶೆಟ್ ಏನಿರುತ್ತೋ ಇದೆರಡನ್ನೂ ಸೇರಿಸಿ ಒಂದು ಸ್ಟಿಚ್ ಮಾಡಬೇಕು. ಸೊ ಇವಾಗ ಲಾಕ್ ಮಾಡಿ. ಇವಾಗ ಏನಾಯಿತು,
ಕೆಳಗಡೆ 2 ಸ್ಟಿಚ್ಚು ಇದ್ದಿದ್ದು 1 ಸ್ಟಿಚ್ ಆಯಿತು. ನೆಕ್ಸ್ಟ್ ರೋಗೆ ಕೆಳಗಡೆ ಬೇಸ್ ಸ್ಟಿಚ್ಚಲ್ಲಿ 2 ಸ್ಟಿಚ್ ಇದ್ದಿದ್ದು ಇವಾಗ 1 ಸ್ಟಿಚ್ ಆಗಿ ಲಾಕ್ ಮಾಡಿದ್ದೀರಾ. ಸೊ 2 ಡಬಲ್ ಕ್ರೋಶೆಟ್ನ ಒಂದು ಸತಿಗೆ ಎಂಡ್ ಮಾಡಿ 1 ಸ್ಟಿಚ್ ಬಂತು ಮೇಲುಗಡೆ. ಸೊ ಇವಾಗ ಏನಾಯಿತು, ಡಿಕ್ರೀಸ್ ಆಗ್ತಾ ಹೋಯಿತು. ಸೊ ಡಿಕ್ರೀಸ್ ಸ್ಟಿಚ್ ಹೇಗೆ ಅಂತ ಗೊತ್ತಾಯ್ತಲ್ಲ. ಇನ್ಕ್ರೀಸ್ ಸ್ಟಿಚ್ ಅಂದರೆ ಒಂದರಲ್ಲೇ 2 ಸ್ಟಿಚ್ ಮಾಡಿದಾಗ ಮೇಲ್ಗಡೆಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಅಂತ ಬಂದಾಗ ಎರಡನ್ನು ಸಪ್ರೇಟ್ಗೆ 2 ಸ್ಟಿಚಸ್ ಹಾಕಿ ಒಟ್ಟಿಗೆ ಲಾಕ್ ಮಾಡೋದ್ರಿಂದ ಡಿಕ್ರೀಸ್ ಸ್ಟಿಚ್ ಆಗುತ್ತೆ. ಸೊ ಇನ್ಕ್ರೀಸ್ ಸ್ಟಿಚ್ ಅಂದರೆ ಈ ರೀತಿ 1 ಡಬಲ್ ಕ್ರೋಶೆಟ್ ಹಾಕಿದ್ರಿ, ನಂತರ ಇನ್ನೊಂದಕ್ಕೂ ಅದೇ ಬೇಸ್ ಸ್ಟಿಚ್ಚಿಗೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕಿದಾಗ ಏನಾಗುತ್ತೆ, ಇನ್ಕ್ರೀಸ್ ಸ್ಟಿಚ್ ಆಯಿತು. 2 ಚೈನ್ ಮೇಲ್ಗಡೆ ವರ್ಕ್ ಮಾಡೋಕ್ಕೆ 2 ಚೈನ್ ಎಕ್ಸ್ಟ್ರಾ ಸಿಕ್ತು ನಿಮಗಿಲ್ಲಿ. ಬಟ್ ಅದೇ ರೀತಿ ಡಿಕ್ರೀಸ್ ಅಂತ ಬಂದಾಗ ಏನು ಮಾಡ್ತೀರಾ ನೋಡಿ. ನೆಕ್ಸ್ಟ್ ಇವಾಗ ಡಿಕ್ರೀಸ್ ಸ್ಟಿಚ್ ತೋರಿಸ್ತೀನಿ. ಇಲ್ಲಿ ಫಸ್ಟ್ 1 ಡಬಲ್ ಕ್ರೋಶೆಟ್ ಹಾಕಿದ್ರಿ, ಸಾರಿ ಮತ್ತೆ ತೋರಿಸ್ತೀನಿ ನೋಡಿ. ಡಿಕ್ರೀಸ್ ಸ್ಟಿಚ್ ಇದು ಡಬಲ್ ಕ್ರೋಶೆಟ್ಟು 1 ಸ್ಟೆಪ್ ಮಾಡ್ತೀರಾ, ಪೂರ ಮಾಡಿ ಕಂಪ್ಲೀಟ್ ಮಾಡಬಾರ್ದು ಡಬಲ್ ಕ್ರೋಶೆಟ್ನ. ಸೊ ಈ ರೀತಿ ಇಡ್ಕೋಬೇಕು. ಅದ್ರ ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕಿ ಈ ರೀತಿ ಬರುತ್ತೆ. ಒಟ್ಟಿಗೆ ಇವಾಗ 2 ಡಬಲ್ ಕ್ರೋಶೆಟ್ಟನ್ನು ಒಟ್ಟಿಗೆ ಲಾಕ್ ಮಾಡೋದ್ರಿಂದ 1 ಸ್ಟಿಚ್ಚು ಡಿಕ್ರೀಸ್ ಆಯ್ತು ಇವಾಗ ಇಲ್ಲಿ. ಸೊ ಇದು ಡಿಕ್ರೀಸ್ ಸ್ಟಿಚ್ಚು. ಒಂದೇ ಬೇಸಲ್ಲಿ 2 ಸ್ಟಿಚ್ ಹಾಕಿ ವರ್ಕ್ ಮಾಡಿದ್ರೆ ಇನ್ಕ್ರೀಸ್ ಸ್ಟಿಚ್ಚು. ಒಂದೇ ಕೆಳಗಡೆ ಬೇಸ್ ಎರಡು ಡಿಫ್ರೆಂಟ್ ಸ್ಟಿಚ್ಚಲ್ಲಿ ವರ್ಕ್ ಮಾಡಿ ಒಟ್ಟಿಗೆ ಲಾಕ್ ಮಾಡೋದ್ರಿಂದ ಡಿಕ್ರೀಸ್ ಸ್ಟಿಚ್ ಆಗುತ್ತೆ. ಇನ್ಕ್ರೀಸ್ ಡಿಕ್ರೀಸ್ ಅಂದರೆ ಇನ್ಕ್ರೀಸ್ ಅಂದರೆ ಸ್ಟಿಚಸ್ನ ಜಾಸ್ತಿ ಮಾಡ್ತಾ ಹೋಗಬೇಕು, ಡಿಕ್ರೀಸ್ ಅಂದರೆ ಸ್ಟಿಚಸ್ನ ಕಡಿಮೆ ಮಾಡ್ತಾ ಹೋಗಬೇಕು. ಸೊ ಅರ್ಥ ಆಯಿತು ಅನ್ಕೋತೀನಿ. ಹಾಗೇನಾದರೂ ಕನ್ಫ್ಯೂಷನ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.